ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕುರಿತು ವಿಡಿಯೋ ಮಾಡಿ ತುಂಬ ದಿನಗಳಾಗಿತ್ತು. ವಿದ್ಯಾರ್ಥಿಗಳು ಸಾಕಷ್ಟು ಜನ ಎಸ್ ಎಸ್ ಪಿದು ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸಿ ಅಂತ ಕೇಳ್ತಿದ್ರು. ಈಗ ಎಸ್ ಎಸ್ ಪಿ ಕಡೆಯಿಂದ ಬಂದಿರುವಂತಹ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ತುಂಬ ದಿನಗಳಿಂದ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಹಣ ಯಾವಾಗ ಬರುತ್ತೆ ಅಂತಲೂ ಕೇಳ್ತಿರ್ತಾರೆ ವಿದ್ಯಾರ್ಥಿಗಳು. ಮತ್ತೆ ಎಸ್ ಎಸ್ ಪಿ ಕಡೆಯಿಂದ ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತಲೂ ಕೇಳ್ತಿರ್ತಾರೆ. ಎಲ್ಲದ್ರ ಕುರಿತು ಮಾತನಾಡೋಣ. ಒಂದು ಗುಡ್ ನ್ಯೂಸು ಇದೆ, ಬ್ಯಾಡ್ ನ್ಯೂಸು ಇದೆ. ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಏನೇನು ಅಪ್ಡೇಟ್ಸ್ ಬಂದಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ನಾನು ಎಸ್ ಎಸ್ ಪಿ ಅಫಿಷಿಯಲ್ ವೆಬ್ಸೈಟಲ್ಲೇ ಇಲ್ಲಿರುವಂಥದ್ದು. ನೋಡಿ, ಇಲ್ಲಿ 2024-25ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು 30/6/2025ವರೆಗೂ ಕೂಡ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಇದು ಗುಡ್ ನ್ಯೂಸ್ ನಿಮಗೆ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಇದರಲ್ಲೊಂದು ಬ್ಯಾಡ್ ನ್ಯೂಸ್ ಏನಂದರೆ, ಕೊನೆಯ ದಿನಾಂಕದವರೆಗೂ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ 60% ಶೇಕಡದ ವಿದ್ಯಾರ್ಥಿ ವೇತನ ಪಾವತಿಯು ವಿಳಂಬ ಆಗುತ್ತೆ. 60%ದು ನಿಮ್ಗೆ ಏನಾಗುತ್ತೆ ಅಂದರೆ ವಿದ್ಯಾರ್ಥಿ ವೇತನ ವಿಳಂಬವಾಗಿ ಬರುತ್ತೆ, ಅಂದರೆ ಲೇಟಾಗಿ ಬರುತ್ತೆ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ. ಅದರಿಂದ ಆದಷ್ಟು ಬೇಗ ಅರ್ಜಿ ಸಲ್ಲಿಕೆಗಳು ಮಾಡ್ಕೋಬೇಕು. ನಿಮಗೆ ಓಪನ್ ಇದ್ದಾಗೆ ಅಪ್ಲಿಕೇಶನ್ಸ್ ಯಾವಾಗ ಓಪನ್ ಮಾಡಿರ್ತಾರೆ, ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಯಾವಾಗ ರೆಡಿ ಇರುತ್ತೆ, ಅವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಿಮ್ಮದು ಫಸ್ಟ್ ಮೈಂಡಲ್ಲಿ ಇರಬೇಕು. ಹಣ ಬರುತ್ತೋ ಬರಲ್ವೋ ಅಪ್ಲೈ ಮಾಡೋದಂತೂ ನಿಮ್ಮ ಜವಾಬ್ದಾರಿ. ಅಪ್ಲೈ ಮಾಡಬೇಕು. ವಿದ್ಯಾರ್ಥಿಗಳು ಕೆಲವರು ಕಳೆದ 1 ವರ್ಷದಿಂದ 2 ವರ್ಷದಿಂದ ಕರೆಕ್ಟಾಗಿ ಸ್ಕಾಲರ್ಶಿಪ್ಗಳು ಬರ್ತಿಲ್ಲ ಅಂದ್ಬಿಟ್ಟು ಇನ್ಮೇಲೆ ಸ್ಕಾಲರ್ಶಿಪ್ಪೇ ಬರಲ್ಲ ಏನೋ ಅಂದ್ಬಿಟ್ಟು ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದು ಬಿಟ್ಬಿಡ್ತಾರೆ. ಆ ರೀತಿಯಾದ ತಪ್ಪು ಮಾಡಬೇಡಿ, ಅಪ್ಲೈ ಮಾಡ್ಕೊಳ್ಳಿ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಷ್ಟೇ ದಿನ ಲೇಟ್ ಆದ್ರೂ ನಿಮಗೆ ಪಕ್ಕಾ ಹಣ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ನಾನು 2023ರಲ್ಲಿ ಇಂಜಿನಿಯರಿಂಗ್ ಮುಗಿದಿದ್ದು. ಫೈನಲ್ ಇಯರ್ ಇಂಜಿನಿಯರಿಂಗ್ದು ಸ್ಕಾಲರ್ಶಿಪ್ ಬಂದುಬಿಟ್ಟು ನನಗೆ 2025ರಲ್ಲಿ ಕೊಟ್ಟಿದ್ರು. ಈ ರೀತಿಯಾಗಿ ಸ್ಕಾಲರ್ಶಿಪ್ ಹಣ 1-2 ವರ್ಷ ಲೇಟ್ ಆದ್ರೂ ಹಣ ಕೊಟ್ಟೇ ಕೊಡ್ತಾರೆ. ನೀವು ಹಾಕೋದು ಅಪ್ಲಿಕೇಶನ್ ಹಾಕಿಟ್ಟಿರಿ ಸ್ನೇಹಿತರೆ. ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಎಲ್ಲ ಕೋರ್ಸ್ಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2025. 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇದೇ ತಿಂಗಳು 31ನೇ ತಾರೀಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಎಲ್ಲ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31ನೇ ತಾರೀಕುವರೆಗೂ ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾನೆ ರಿಕ್ವೆಸ್ಟ್ ಮಾಡ್ತಾನೆ ಇದ್ರು. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವಿದ್ಯಾರ್ಥಿಗಳಂತೂ ಸಾಕಷ್ಟು ಜನ ಕೇಳ್ತಾನೆ ಇದ್ರು, ನಮಗೆ ಈಗ ಅಪ್ಲೈ ಮಾಡೋದಕ್ಕೆ ನಾವು ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಬೇಕು, ಏನು ಮಾಡಬೇಕು ಅಂತ. ಈಗ ಡೇಟ್ ನಿಮಗೆ ಕೂಡ ಎಕ್ಸ್ಟೆಂಡ್ ಆಗಿದೆ. ಕೊನೆಯ ದಿನಾಂಕ ಇದೇ ತಿಂಗಳು 31ನೇ ತಾರೀಕುವರೆಗೂ ಕೂಡ ಇದೆ. ಯಾರಾದರೂ ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2025. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಕೂಡ ನಿಮಗೆ ಇಲ್ಲಿ 31ನೇ ತಾರೀಕುವರೆಗೂ ಕೂಡ ಲಾಸ್ಟ್ ಡೇಟ್ ಇರುವಂಥದ್ದು. ಇದೇ ತಿಂಗಳು ಯಾರಾದರೂ ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಈಗ ಅಪ್ಲೈ ಮಾಡಿರೋ ಕತೆ ಎಲ್ಲ ಆಯಿತು, ಹಣ ಯಾವಾಗ ಬರುತ್ತೆ ಅಂತ ನೀವು ಸಾಕಷ್ಟು ಜನ ಪ್ರಶ್ನೆ ಮಾಡಿ ಕೇಳ್ತಾನೆ ಇರ್ತೀರಾ ಸ್ನೇಹಿತರೆ. ಯಾರು ಹಣ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಗೌರ್ಮೆಂಟ್ ಅವ್ರು ಯಾವಾಗ ಫಂಡ್ಸ್ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ನೀವು ಬೇಕಾದರೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಗೋ ಇಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹೆಲ್ಪ್ಲೈನ್ ನಂಬರ್ಸ್ಗೋ ಕಾಲ್ ಮಾಡಿ ಕೇಳಿ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ಕಾರದ ಕಡೆಯಿಂದ ಫಂಡ್ಸ್ ರಿಲೀಸ್ ಆಗಬೇಕು, ಫಂಡ್ಸ್ ರಿಲೀಸ್ ಆದಮೇಲೆ ನಿಮಗೆ ಹಣ ಕೊಡ್ತೀವಿ ಅಂತ ಅವ್ರು ಕೂಡ ಅದೇ ಹೇಳ್ತಾರೆ. ಪಾಪ ಅಲ್ಲಿ ಎಸ್ ಎಸ್ ಪಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಗೊತ್ತಿರಲ್ಲ ನಿಮ್ಗೆ ಯಾವಾಗ ಹಣ ಕೊಡಬೇಕು ಅಂತ. ಯಾಕಂದರೆ ನಮ್ಮ ಸರ್ಕಾರದವ್ರು ಯಾವಾಗ ಫಂಡ್ಸ್ ರಿಲೀಸ್ ಮಾಡ್ತಾರೋ ಆವಾಗೇ ನಿಮಗೆ ಹಣ ಬಂದು ಕೊಡುವಂಥದ್ದು. ಅವ್ರು ಫಂಡ್ಸ್ ರಿಲೀಸ್ ಮಾಡಬೇಕು ಎಸ್ ಎಸ್ ಪಿಗೆ, ಅವಾಗ ಎಸ್ ಎಸ್ ಪಿ ಅವರು ಡಿಪಾರ್ಟ್ಮೆಂಟ್ಗೆ ಕಳಿಸ್ಬಿಟ್ಟು ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಸ್ನೇಹಿತರೆ. ನಿಮಗೆ ಇನ್ನೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ್ದು ಎಲ್ಲ ಯಾವ್ಯಾವ ವರ್ಷದ ನಿಮಗೆ ಪೆಂಡಿಂಗ್ ಇದೆ ಏನು ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳ ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನೋಡೋಣ ವಿದ್ಯಾರ್ಥಿಗಳಿಗೆ ಯಾವ್ಯಾವ ವರ್ಷದ ಸ್ಕಾಲರ್ಶಿಪ್ ಇನ್ನೂ ಪೆಂಡಿಂಗ್ ಇದೆ ಅಂತ. ನಿಮ್ಗೆ ಒಂದು ವೇಳೆ ಸ್ಕಾಲರ್ಶಿಪ್ ಹಣ ಬಂದಿದ್ರೆ ಯಾವ ವರ್ಷದ್ದು ನಿಮಗೆ ಸ್ಕಾಲರ್ಶಿಪ್ ಹಣ ಬಂದಿದೆ ಅನ್ನುವಂಥದ್ದನ್ನು ಕೂಡ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರಲಿ ನೀವು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.